ವಯನಾಡಿನಲ್ಲಿ ಭೀಕರ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರ ರಕ್ಷಣೆ ಮಾಡಲಾಗಿದೆ. ಗುರುತು ಪತ್ತೆಯಾದಲ್ಲಿ ಅಧಿಕಾರಿಗಳು ವೈದ್ಯರಿ ಆಸ್ಪತ್ರೆ ಕಾಳಜಿ ಕೇಂದ್ರಗಳಲ್ಲಿ ಅಂದರೆ ಕನ್ನಡಿಗರ ತಪಾಸಣೆ ಮಾಡಲಾಗ್ತಾ ಇದೆ. ಘಟನೆಯಲ್ಲಿ ರಾಜನ್ ರಜನಿ ಮೃತಪಟ್ಟಿರೋ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗುತ್ತೆ. ಗಾಯಗೊಂಡ ಸ್ವಾಮಿ ಶೆಟ್ಟಿ ಇಂದು ಚಾಮರಾಜನಗರಕ್ಕೆ ಸಂಜೆ ವೇಳೆಗೆ ಗುಂಡ್ಲುಪೇಟೆಗೆ ಕರೆತರಲಿದ್ದಾರೆ ತಹಶೀಲ್ದಾರ್ ತಂಡ. ನಿನ್ನೆ ಇಬ್ಬರ ಶವ ಪತ್ತೆಯಾಗಿತ್ತು. ರಾಜನ್ ರಜನಿ ಅನ್ನುವವರ ಶವ ಇನ್ನಷ್ಟೇ ಪತ್ತೆಯಾಗಬೇಕಾಗಿದೆ. ಕುಸಿತದಲ್ಲಿ ಗಾಯಗೊಂಡವರ ಸ್ವಾಮಿ ಶೆಟ್ಟಿ ಅಂತ ಏನಿದ್ದಾರೆ, ಸೊ ಇವರನ್ನ ಗುಂಡ್ಲುಪೇಟೆಗೆ ಕರೆತರಲಿದ್ದಾರೆ ತಹಶೀಲ್ದಾರ್ ತಂಡ. ಅಂದರೆ ಗಾಯಗೊಂಡವರ ಸಂಖ್ಯೆ ಇದೆ. ಕರ್ನಾಟಕದಿಂದ ಕೂಡ ಹೋದಂತಹ ಅನೇಕರು ಈ ಗುಡ್ಡ ಕುಸಿತದ ಅಡಿಯಲ್ಲಿ ಸಿಲುಕಿದ್ದಾರೆ, ಸಾವಿಗೀಡಾಗಿದ್ದಾರೆ ಅನ್ನೋದು. ಈಗಾಗಲೇ ಇಬ್ಬರು ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಒಬ್ಬರು ಗಾಯಗೊಂಡಿದ್ದಾರೆ ಅಂತ. ಗಾಯಗೊಂಡಂತಹವರನ್ನು ಕೂಡ ಕರ್ಕೊಂಡು ಬರುವಂತಹ ಪ್ರಯತ್ನ, ರೆಸ್ಕ್ಯೂ ಆಪರೇಷನ್ ಮುಂದುವರಿತಾ ಇದೆ. ಕನ್ನಡಿಗರ ರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಗುರುತು ಪತ್ತೆ ಮಾಡುವಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಯಾರು, ಎಲ್ಲಿಯವರು, ಎಲ್ಲಿಂದ ಬಂದಿದ್ರು, ಎಲ್ಲಿ ವಾಸ ಮಾಡ್ತಾ ಇದ್ರು, ಯಾಕಂದರೆ ಎಷ್ಟೋ ಜನ ಕೊಚ್ಕೊಂಡು ಹೋಗಿದ್ದಾರೆ ನೀರಿನಲ್ಲಿ. ಇನ್ನು ಸಿಕ್ಕಂತಹ ಮೃತದೇಹಗಳ ಪತ್ತೆಯನ್ನು ಕೂಡ ಮಾಡಲಾಗುತ್ತೆ. ಗುರುತು ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಇನ್ನು ಸ್ವಾಮಿ ಶೆಟ್ಟಿ ಅನ್ನುವರು ಸಾಕಷ್ಟು ಗಾಯಗೊಂಡಿದ್ರು. ಸೊ ಇವರನ್ನ ಈಗ ಚಾಮರಾಜನಗರಕ್ಕೆ ಇವತ್ತು ಸಂಜೆ ವೇಳೆಗೆ ಕರೆತರಲಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇನ್ನು ಜಲಪ್ರಳಯಕ್ಕೆ ದೇವನಾಡು ಕೇರಳದ ವಯನಾಡು ತತ್ತರಿಸಿ ಹೋಗಿದೆ ಅಂತಲೇ ಹೇಳ್ಬೋದು. ಭೂಕುಸಿತದಿಂದ ವಿನೋದ್ ಇತರರು ಜಸ್ಟ್ ಮಿಸ್ ಆಗಿದ್ದಾರೆ. ಅಂದರೆ ಈ ಭೂಕುಸಿತದಲ್ಲಿ ಪಾರಾಗಿದ್ದಾರೆ ಚಾಮರಾಜನಗರದವರು. ಅವರ ಒಂದು ವಿಚಾರಣೆ ಮಾಡಲಾಗ್ತಾ ಇದೆ. ಗುಂಡ್ಲುಪೇಟೆ ತಹಶೀಲ್ದಾರ್ ತಂಡದಿಂದ ಕನ್ನಡಿಗರನ್ನ ಪತ್ತೆ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಕಾಳಜಿ ಕೇಂದ್ರದಲ್ಲಿ ಕನ್ನಡಿಗರನ್ನ ವಿಚಾರಿಸ್ತಾ ಇದ್ದಾರೆ. ಏನಾಯಿತು, ಏನು, ಎತ್ತ, ಹೇಗಾಯಿತು ಅಂತೇಳಿ ಕಾಳಜಿ ಕೇಂದ್ರದಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಭೂಕುಸಿತದಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ ಚಾಮರಾಜನಗರದ ವಿನೋದ್ ಅನ್ನುವರು. ಸೊ ಅವರನ್ನು ಕೂಡ ಈ ತಂಡ ಭೇಟಿ ಮಾಡಿದ್ದಾರೆ, ಮಾತನಾಡಿಸಿದ್ದಾರೆ. ಹೇಗಾಯಿತು ಘಟನೆ, ಏನಾಯಿತು ಭೂಕುಸಿತದಲ್ಲಿ, ಇವ್ರು ಜಸ್ಟ್ ನೋಡಿ ಸ್ವಲ್ಪದರಲ್ಲೇ ಪ್ರಾಣ ಉಳಿಸ್ಕೊಂಡು ಬಂದಿದ್ದಾರೆ. ಚೂರಲ್ ಮಲೆ ಕುಸಿತದಲ್ಲಿ ಕ್ಷಣ ಮಾತ್ರದಲ್ಲಿ ಪಾರಾಗಿದ್ದಾರೆ ವಿನೋದ್ ಮತ್ತಿತರರು. ಕಾಳಜಿ ಕೇಂದ್ರದಲ್ಲಿದ್ದಾರೆ ಇವರು. ಚಾಮರಾಜನಗರ ತಹಶೀಲ್ದಾರ್ ಗಿರಿಜಮ್ಮ ಮತ್ತು ಗುಂಡ್ಲುಪೇಟೆ ತಹಶೀಲ್ದಾರ್ ರಮೇಶ್ ಬಾಬು ತಂಡದಿಂದ ಕನ್ನಡಿಗರನ್ನ ಪತ್ತೆ ಹಚ್ಚುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಂದ್ರ, ಒಂದು ಕಡೆ ನೋಡ್ತಾ ಇದ್ದೀವಿ ಜಲಪ್ರಳಯಕ್ಕೆ ದೇವನಾಡು ಕೇರಳ ತತ್ತರಿಸಿ ಹೋಗಿದ್ದಾರೆ. ಈಗ ಕನ್ನಡಿಗರು ಕೂಡ ಈಗಾಗಲೇ ಇದರಲ್ಲಿ ಸಿಲುಕಿದ್ದಾರೆ, ಅಪಾಯದಲ್ಲಿದ್ದಾರೆ, ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿ. ಸೊ ಅವರ ಒಂದು ಗುರುತು ಪತ್ತೆ ಹಚ್ಚುವಂತಹ ಕೆಲಸ ಮಾಡ್ತಿದ್ದಾರೆ. ಮತ್ತೊಬ್ಬರು ವಿನೋದ್ ಅಂತ ಅನ್ನೋವರು ಜಸ್ಟ್ ಮಿಸ್ ಆಗಿದ್ದಾರೆ ಈ ಒಂದು ಘಟನೆಯಲ್ಲಿ. ಸೊ ಅವರ ಒಂದು ಗುರುತು ಪತ್ತೆ ಅಂದರೆ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಬೇರೆ ಯಾರು ಇದ್ರ, ಏನು, ಎತ್ತ ಅಂತ ಈ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ. ಹೌದು ಶಿಲ್ಪ, ಏನು ಕೇರಳದಲ್ಲಿ ಭೂಕುಸಿತ ಉಂಟಾಗಿ ಒಟ್ಟು ಚಾಮರಾಜನಗರದ 4 ಮೃತಪಟ್ಟಿದ್ದಾರೆ. ಅದರಲ್ಲಿ ಇಬ್ಬರ ಶವ ಪತ್ತೆಯಾಗಿದೆ. ಇನ್ನಿಬ್ಬರ ಶವ ಇನ್ನಷ್ಟೇ ಪತ್ತೆಯಾಗಬೇಕಿದೆ. ಅವರು ಕೂಡ ಹಲವಾರು ವರ್ಷಗಳಿಂದ ಕೇರಳದ ಚೂರ್ಮಲೆ ಎಂಬಲ್ಲಿ ಅವರು ನೆಲೆಸಿದ್ರು. ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಅವರು ಒಂದು ಹೊಸ ಮನೆಯನ್ನು ಕೂಡ ಕಟ್ಕೊಂಡಿದ್ರು. ರಾಜನ್ ಮತ್ತು ರಜನಿ ಎಂಬ ಅವರ ಹೆಸರಾಗಿದ್ದು ಇಡೀ ಮನೆ ಭೂ ಅಡಿಯಲ್ಲಿ ಹುದುಗು ಹೋಗಿದೆ. ಅದರಿಂದ ಅವರು ಮೃತಪಟ್ಟಿರೋದು ಬಹುತೇಕ ಖಚಿತವಾಗಿದ್ದು ಅವರ ಶವವನ್ನ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ಇನ್ನು ಕುಸಿತದಲ್ಲಿ ಗಾಯಗೊಂಡಿರುವ ಸ್ವಾಮಿ ಶೆಟ್ಟಿ ಎಂಬುವರನ್ನ ಗುಂಡ್ಲುಪೇಟೆಗೆ ಸಂಜೆ ವೇಳೆಗೆ ಗುಂಡ್ಲುಪೇಟೆ ತಹಶೀಲ್ದಾರ್ ಅಂತ ರಮೇಶ್ ಬಾಬು ಅವರ ತಂಡ ಕರೆತರಲಿದೆ. ಜೊತೆಗೆ ಕಾಳಜಿ ಕೇಂದ್ರಗಳು ಮತ್ತೆ ಇನ್ನಿತರ ಆಸ್ಪತ್ರೆಗಳಿಗೆ ಗುಂಡ್ಲುಪೇಟೆ ತಹಶೀಲ್ದಾರ್ ರಮೇಶ್ ಬಾಬು ಮತ್ತು ಚಾಮರಾಜನಗರ ತಹಶೀಲ್ದಾರ್ ಆದಂತಹ ಗಿರಿಜಮ್ಮ ಅವರು ಭೇಟಿಯನ್ನ ನೀಡಿ ಕನ್ನಡಿಗರ ಏನ್ ಪತ್ತೆ ಮತ್ತೆ ರಕ್ಷಣಾ ಕಾರ್ಯ ಜೊತೆಗೆ ಅವರ ಗುರುತು ಪತ್ತೆಯನ್ನ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಹಸುವಿನ ಚೀರಾಟದಿಂದ ಚೂರ್ಮಲೆಯಲ್ಲಿ ವಾಸವಿದ್ದಂತ ವಿನೋದ್ ಎಂಬವರು, ಚಾಮರಾಜನಗರದ ವಿನೋದ್ ಎಂಬುವರು ಎಚ್ಚರಗೊಂಡು ತಮ್ಮ ಹಾಗೂ ತಮ್ಮ ತಾಯಿಯನ್ನ ಹಾಗೂ ಜೊತೆಗೆ ಏನ್ ಮನೇಲಿ ಎಲ್ಲರನ್ನೂ ಕೂಡ ಒಂದು ಗುಡ್ಡದ ಮೇಲೆ ಕರ್ಕೊಂಡೋಗಿ ಅವರು ಬದುಕಿದ್ರು. ಆ ಬದುಕಿದ್ದವ್ರನ್ನು ಕೂಡ ಈ ಒಂದು ಕಾಳಜಿ ಕೇಂದ್ರಕ್ಕೆ ನೆನ್ನೆಷ್ಟೇ ಅವರನ್ನ ಸ್ಥಳಾಂತರ ಮಾಡಲಾಗಿತ್ತು. ಅವರನ್ನು ಕೂಡ ಏನ್ ಕರ್ನಾಟಕದಿಂದ ತೆರಳಿದರೆ ತಹಶೀಲ್ದಾರ್ ತಂಡ ಅವರನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನ ವಿಚಾರಣೆ ಮಾಡಲಾಗಿದೆ. ಇನ್ನು ಗುಂಡ್ಲುಪೇಟೆ ಮತ್ತೆ ಏನು ಕೇರಳ ಬಾರ್ಡರ್ ಇದೆ ಬತ್ತೇರಿಯಲ್ಲಿ 2 ಸಾರಿಗೆ ಸಂಸ್ಥೆ ಬಸ್ಗಳನ್ನ ಒಂದು ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಪತ್ತೆಯಾದಂತಹ ಕನ್ನಡಿಗರನ್ನ ಸಂಜೆ ವೇಳೆಗೆ ಎಲ್ಲರನ್ನೂ ಕೂಡ ಕರೆತರಲು ವ್ಯವಸ್ಥೆ ಮಾಡಲಾಗ್ತಾ ಇದೆ. ಒಂದು ದೊಡ್ಡ ಒಂದು ಸಮಸ್ಯೆ ಏನಂತಂದ್ರೆ ಅಲ್ಲಿ ಕನ್ನಡಿಗರನ್ನ ಪತ್ತೆ ಹಚ್ಚೋದೇ ಒಂದು ದೊಡ್ಡ ಒಂದು ರೀತಿ ಒಂದು ಸಮಸ್ಯೆ ಎದುರಾಗಿದೆ. ಜೊತೆಗೆ ಜೋರು ಮಳೆ ಕೂಡ ಬರ್ತಾ ಇದೆ ಹಾಗೂ ಅಕ್ಕಪಕ್ಕದ ಮನೆಯವರನ್ನ ಮೃತಪಟ್ಟಿರೋದ್ರಿಂದ ಕೆಲವರು ಕೇರಳ ಅಂದ್ರೆ ಅಲ್ಲಿನ ಒಂದು ಆಡಳಿತ ಅವರನ್ನ ಅಲ್ಲೇ ಉಳಿಸ್ಕೊಂಡಿದೆ. ಯಾಕಂತಂದ್ರೆ ಮೃತಪಟ್ಟಂತ ದೇಹಗಳನ್ನ ಗುರುತಿಸುವ ಸಲುವಾಗಿ ಕೆಲವ್ರನ್ನ ಅಲ್ಲೇ ಉಳಿಸ್ಕೊಂಡಿದೆ.
ಹೊಂಗಾಳಿ ಇರ್ಬೋದು, ಚಾಮರಾಜನಗರ, ಗುಂಡ್ಲುಪೇಟೆಯ ಒಂದು 35ರಿಂದ 40 ಮಂದಿ ಪತ್ತೆ ಹಚ್ಚಿ ಇಂದು ಸಂಜೆ ವೇಳೆ ಹೊತ್ತಿಗೆ ಅವರನ್ನ ಎಲ್ಲರನ್ನೂ ಕೂಡ ಚಾಮರಾಜನಗರಕ್ಕೆ ಕರೆತರಲು ಗುಂಡ್ಲುಪೇಟೆ ತಹಶೀಲ್ದಾರ್ ತಂಡ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಶಿಲ್ಪ. ಓಕೆ, ಧನ್ಯವಾದ ಸುರೇಂದ್ರ ಡೀಟೇಲ್ಸ್ಗಾಗಿ. ನೋಡಿ, ಅಂದರೆ ಸಾವನ್ನು ಬಹಳ ಹತ್ತಿರದಿಂದ ನೋಡಿ ಬಂದಂತಹವರು ಕೂಡ ಇದ್ದಾರೆ ಅಲ್ಲಿ ಕನ್ನಡಿಗರು. ಯಾಕಂತಂದರೆ ಹಸು ಚೀರಾಡುತ್ತಂತೆ, ಅದಾದ ಮೇಲೆ ಅವರಿಗೆ ಒಂದು ಭಯ ಆಗುತ್ತೆ, ಏನೋ ಆತಂಕ ಆಗ್ತಾ ಇದೆ, ಇಲ್ಲಿ ನೆಕ್ಸ್ಟ್ ಏನೋ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಗೊತ್ತಾಗುತ್ತೆ. ಹಾಗಾಗಿ ಗುಡ್ಡದ ಮೇಲೆ ಅವರೆಲ್ಲರೂ ಕೂಡ ಕರ್ಕೊಂಡು ಹೋಗ್ತಾರಂತೆ. ಸೊ ಹಾಗಾಗಿ ಸೇಫ್ ಆಗಿದ್ದಾರೆ. ನೋಡ್ತಾ ಇದ್ದಂತೆಯೇ ಗುಡ್ಡ ಕುಸಿತ ಆಗತ್ತೆ. ಇದರಿಂದ ಕಣ್ಣು ಮುಂದೆನೇ ಸಾವನ್ನು ನೋಡಿಕೊಂಡು ಬಂದಿದ್ದಾರೆ ಅವರ ಒಂದು ಕುಟುಂಬದವರು ಅಂತ ಹೇಳ್ಬೋದು. ಭೂಕುಸಿತದಲ್ಲಿ ಪಾರಾಗಿದ್ದಾರೆ. ಚಾಮರಾಜನಗರದ ವಿನೋದ್ ಅಂದರೆ ಬದುಕುಳಿದವರು ಅಂತಲೇ ಹೇಳ್ಬೋದು. ಚೂರಲ್ ಮಲೆ ಕುಸಿತ ಆಗ್ತಾ ಇದೆ. ಅಂದರೆ ಚೂರಲ್ ಮಲೆ ಅಂದರೆ ಬೆಟ್ಟ. ಆ ಚೂರಲ್ ಮಲೆ ಕುಸಿತದಲ್ಲಿ ಕ್ಷಣ ಮಾತ್ರದಲ್ಲೇ ಪಾರಾಗಿ ಬಂದಿದ್ದಾರೆ. ಇನ್ನು ಕಾಳಜಿ ಕೇಂದ್ರದಲ್ಲಿ ಇದ್ದಾರೆ. ಅಂದರೆ ಕನ್ನಡಿಗರನ್ನ ಭೇಟಿ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ತಹಶೀಲ್ದಾರ್ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಏನಾಯಿತು ಘಟನೆ, ಏನು ಎತ್ತ, ಇನ್ನು ಕನ್ನಡಿಗರು ಯಾರಾದರೂ ಇದ್ದಾರಾ, ಯಾರಿಗಾದರೂ ಸಹಾಯ ಬೇಕಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಎಸ್, ಕನ್ನಡಿಗರಾದಂತಹ ವಿನೋದ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್ ಅವರೇ ನಮಸ್ಕಾರ. ನಮಸ್ಕಾರ. ಒಂದು ನಿಜಕ್ಕೂ ಒಂದು ಪವಾಡ ಸದೃಶ ರೀತಿಯಲ್ಲಿ ನೀವು ಬದುಕು ಬಂದಿದ್ದೀರಿ, ಖುಷಿ ಆಗ್ತಾ ಇದೆ. ಹೇಗಾಯ್ತು ಸರ್ ಈ ಘಟನೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಸರ್, ಅದೊಂದು ದುರಂತ. ನಾನು ಒಂದು ನಿಮಿಷ ಕಾಲ್ ಮಾಡಲ್ಲ, ಒಂದು ನಿಮಿಷ ಇಲ್ಲಿ ಸ್ವಲ್ಪ ಆಗಿದೆ. ಓಕೆ 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 ವಿನೋದ್ ಅವರೇ, ಥ್ಯಾಂಕ್ ಯು. ನೋಡಿ, ಅಂದರೆ ಆ ಘಟನೆಯಿಂದ ಹೊರಗಡೆ ಬಂದ ಸಂದರ್ಭದಲ್ಲಿ ಒಂದು ಆತಂಕ ಇದ್ದೇ ಇರುತ್ತೆ, ಏನು ಎತ್ತ ಹೇಗೆ. ಯಾಕಂತಂದರೆ ಕಣ್ಣು ಮುಂದೆನೇ ಈ ಒಂದು ಪರಿಸ್ಥಿತಿಯನ್ನು ನೋಡಿ ಬಂದಿರ್ತಾರೆ. ಯಾಕಂದರೆ ನೂರಾರು ಜನ, ಒಂದಲ್ಲ ಎರಡಲ್ಲ, ಈಗ ಈ ಘಟನೆಯಲ್ಲಿ ಸಾವನ್ನಪ್ಪಿರೋರು 156ಕ್ಕೆ ಸಾವಿನ ಸಂಖ್ಯೆ ಏರಿಕೆ ಆಗಿದೆ. ಈ ಸಂದರ್ಭದಲ್ಲೇ ನಾವು ಕನ್ನಡಿಗರು ಕೂಡ ಅಥವಾ ಬೇರೆ ಜನರು ಕೂಡ ಬಹಳ ಹತ್ತಿರದಿಂದ ಈ ಸಾವನ್ನು ನೋಡಿ ಬಂದಿರ್ತಾರೆ. ಇದರಿಂದ ಪಾರಾದವರು ಇರ್ತಾರೆ, ಅಥವಾ ಕಣ್ಣು ಮುಂದೆನೇ ತಮ್ಮವ್ರನ್ನ ತಾವು ಕಳ್ಕೊಂಡವ್ರು ಇರ್ತಾರೆ. ಅದೇ ನಿಟ್ಟಿನಲ್ಲಿ ಒಂದು ಕಡೆ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇನ್ನು ಕನ್ನಡಿಗರ ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಚಾಮರಾಜನಗರ ಜಿಲ್ಲಾಡಳಿತ ಕೂಡ ಮಾಡ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾರಿಗಾರು ಸಹಾಯ ಬೇಕಾ, ಏನು ಎತ್ತ ಅನ್ನೋದರ ಕುರಿತಾಗೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕಾಳಜಿ ಕೇಂದ್ರದಲ್ಲಿರುವಂತಹ ಕನ್ನಡಿಗರಾದ ಮಹೇಶ್ ಅವರು ನಮ್ಮ ಜೊತೆಗಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಮಹೇಶ್ ಅವರೇ. ಹೇಳಿ ಮೇಡಮ್. ಇಲ್ಲ, ನಿಜಕ್ಕೂ ಈ ಒಂದು ದುರಂತ ಕ್ಷಣ ಅಂತ ಹೇಳ್ಬೋದು. ನೀವೆಲ್ಲರೂ ಕೂಡ ತುಂಬಾ ಹತ್ತಿರದಿಂದ ಕಣ್ಣಾರೆ ಕಾಣ್ತಾ ಇದ್ದೀರಿ. ಏನಾಗ್ತಾ ಇದೆ ಸರ್ ಈಗ? ನಮ್ಮ ಮನೆಯಿಂದ ಕೆಳಗಡೆ ಹೋಗಿದ್ದೆಲ್ಲ ಮನೆಗಳೆಲ್ಲ. ಎಲ್ಲಿತ್ತು ಸರ್ ನಿಮ್ಮ ಮನೆ? ನಮ್ಮನೆ ಸೂರಲ್ಮಲೆ ಕೂಡ್ ರೋಡ್. ಸೂರಲ್ಮಲೆ ಕೂಡ್ ರೋಡು. ನಿಮ್ಮನೆ ಕೆಳಗಡೆ ಪ್ರದೇಶ ಎಲ್ಲ ಬಿದ್ದ್ಬಿಟ್ಟಿದೆ? ಹೌದು. ನಮ್ದು ಒಳಗೆ ಒಂದು 500-600 ಮೀಟರ್, ಜಾಸ್ತಿ ಏನಿಲ್ಲ. ಯಾವಾಗ, ಎಷ್ಟೊತ್ತಿಗೆ ಆಗಿರೋದು ಸರ್ ಇದು? ಸರ್, ಮೊನ್ನೆ 1:30. ಅಂದ್ರೆ ನೀವು ನೋಡಿದ್ರ, ಇದನ್ನ ಕಣ್ಣಾರೆ ನೋಡಿದ್ರ ಅಥವಾ ಹೇಗ್ ಗೊತ್ತಾಯ್ತು ನಿಮಗೆ? ಇಲ್ಲಿ ಕರೆಂಟ್ ಇಲ್ಲ, ಏನಿಲ್ಲ. ಇದೆಲ್ಲ ಟಾರ್ಚ್ ಹಾಕೊಂಡು ನೋಡ್ತೀವಿ, ಏನ್ ಬರ್ತಾ ಇದೆ ಸುಮ್ನೆ ಬೆಟ್ಟ ಗುಡ್ಡ ಎಲ್ಲ ಕುಸಿತಾನೆ ಇದೆ ಎಲ್ಲ. ಒತ್ಕೊಂಡು ಹೋಯ್ತಾ ಇದ್ರ ಮನೆಗಳೆಲ್ಲ ಎಲ್ಲ ಒತ್ಕೊಂಡು ಹೋಯ್ತದ. ಇಡೀ ಮನೆನೇ ಹೋಗ್ತಾ ಇದೆ ತೇಲ್ಕೊಂಡು. ಮನೇನೇ ಇಲ್ಲ, ಮನೇಲಿರೋರು ಇಲ್ಲ, ಮನೆ ಇಲ್ಲ.
ನೀವು ಯಾವಾಗ ಸರ್ ಬಂದ್ರಿ ಈ ಕಡೆ? ನಾವು ಮೊನ್ನೆ ಬೆಳಗಿನ ಜಾವ 3:30-4 ಗಂಟೆ ಅಷ್ಟೊತ್ತಿಗೆ ನಾವು ಈ ಕಡೆ ಬಂದ್ಬಿಟ್ಟು ನೋಡಿ ಕಾಡಲ್ಲೆಲ್ಲ ಓಡಿ ಜೀವ ಎಲ್ಲ ಉಳಿಸ್ಬಿಟ್ಟು ಹಿಂಗೆ ನಾವೊಂದು 15-20 ಜನ ಇದ್ವಿ ಮೇಲ್ಗಡೆ ಮನೆಯಲ್ಲಿ. ನಾವು ನಮ್ಮ ಮನೆಯವರು, ಅಕ್ಕಪಕ್ಕದ ಮನೆಯವರು ಎಲ್ಲ ಇತ್ತು. ಎಲ್ಲಾರ ಕರ್ಕೊಂಡು ಮನೆಗಿನೇ ಯಾವ್ದು ಬೇಡ, ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನಂಗಾಗಿತ್ತು. ಸಾಕು ಹಂಗೆ ಆಗ್ಬಿಡಿತ್ತು. ನಿಮ್ಗೆ ಗೊತ್ತಿರೋರು ಯಾರು ನಿಮ್ ಕಣ್ಮುಂದೆನೆ ಈ ದುರಂತದಲ್ಲಿ ಹೋದ್ರ ಸರ್? ಹೆಂಗೆ? ಇಲ್ಲ, ನಮ್ಮ ಹತ್ತಿರದಲ್ಲೇ ನಾಮ ಒಬ್ಬರನ್ನ ಹೆಂಗೆ ಕಾಪಾಡಂಬಿಟ್ಟು ಹೋದ್ವು. ಅವ್ರು ಹಂಗೆ ಹೊಟ್ಟೋದ್ರು. ಹಂಗೆ ಕಣ್ಮುಂದೆನೆ ಹೋಗ್ಬಿಟ್ರು. ಒಂದ್ಸರಿಯಲ್ಲೇ ಬಂದದ್ದು. ಎರಡನೇ ಸಾರಿ ಬರುವಾಗ ನಾವು ಕೆಳಗಡೆ ಇಳ್ಬಿಟ್ಟು ಒಂದು 7 ಜನನ ಕಾಪಾಡ ಮೇಲೆ ಕರ್ಕೊಂಡು ನಮ್ಮ ಮನೆಗೆ. ಓಕೆ. ನಮ್ಮ ಮನೆಗೆ ಕರ್ಕೊಂಡ್ಬಂದು ಅವ್ರಿಗೆ ಬಿಸಿನೀರೆಲ್ಲ ಕಾಯಿಸಿ ಟೀ ಎಲ್ಲ ಮಡಿ ಕೊಟ್ಟು ಕೂತ್ಗಳೆ ಅಂದ್ಬಿಟ್ಟು ಅವರೆಲ್ಲ ಮಡಿ. ಒಬ್ಬ ಅಮ್ಮನ್ಗೆ ಕೈ ಎಲ್ಲ ಕಟ್ಟಾಗ್ಬಿಟ್ಟು, ಇನ್ನೊಬ್ಬ ಅಮ್ಮನ್ಗೆ ನಡೆ ಎಲ್ಲ ಮುರಿದೋಗ್ಬಿಟ್ಟು ಅವ್ರನ್ನೆಲ್ಲ ಹೆಂಗ ಬೆಡ್ಶೀಟ್ ಗಿಸ್ಸೀಟ್ ತಗೊಂಡೋಗಿ ಕೆಳಗಡೆಯಿಂದ ಮೇಲ್ಗಡೆ ತಗೊಂಡ್ ಬಂದ್ವು. ಆವಾಗ ಅವ್ರನ್ನೆಲ್ಲ ಇರ್ಸಿ ಇದಿ ಅಂದ್ಬಿಟ್ಟು ಆಗಿ ಇನ್ನೊಬ್ರು ಜೀಪ್ ನಡಿಲ್ ಸಿಗಾಕೊಂಡ್ಬಿಟ್ಟಿದ್ರು. ಅವ್ರನ್ನ ಹಿಂಗ ಕಾಪಾಡ ಅಂದ್ಬಿಟ್ಟು ಹೋದ್ವಿ. ಹೋಗ್ಬಿಟ್ಟು ಜೀಪು ಮುಗ್ಸಕೊಂಡ್ಬಿಟ್ಟು ನೋಡ್ತೀವಿ, ಏನ್ ಆಗ್ಲಿಲ್ಲ. ಆಗ 2ನೇ ಸರಿ ಬಂದ್ಬಿಟ್ಟು. 2ನೇ ಸರಿ ಪುನಃ 2ನೇ ಸರಿ ಬಂದ್ರೆ ನಾವೆಲ್ಲ ಬಿದ್ದು ಎದ್ದು ಅಂದ್ಬಿಟ್ಟು ಎಲ್ಲ ಓಡ್ಬಿಟ್ವು ಮೇಲಕ್ಕೆ. 2ನೇ ಸರಿ ನೀರೇ ಹರ್ಕೊಂಡ್ ಬರ್ತಾ ಇತ್ತಾ ಅಥವಾ ಗುಡ್ಡನೇ ಮೇಲ್ಗಡೆಯಿಂದ? ಗುಡ್ಡನೆ ಬಂದ್ಬಿಟ್ಟು ಮೇಲಿಂದ. ಗುಡ್ಡನೆ ಏನ್ ಬಾಂಬ್ ಬಿಟ್ಟಂಗ ಆಗೋದು ಮೇಲಿಂದ ಬರಾಗ. ನಿಮಗೆ ಏನ್ ಅನ್ಸ್ತು ಆ ಕ್ಷಣದಲ್ಲಿ? ಏನೋ ಭೂಕಂಪ ಆಗ್ತಿದೆ ಅಂತ ಅನಿಸ್ತಾ ಅಥವಾ ಹೆಂಗೆ? ಅದೇ ರೀತಿ ಭೂಕಂಪ ಅಲ್ಲ, ಯಾರೋ ಬಾಂಬ್ ಹಾಕ್ಬಿಟ್ಟಾರ ಅನ್ನೋ ರೀತಿಲಿ ಅಷ್ಟು ಶಬ್ದ ಜಾಸ್ತಿ. ಬೀಳ್ತಾ ಇರೋ ಶಬ್ದ. ಯಾರು ಅರ್ಚಾಟ ಕಿರ್ಚಾಟ ಕೇಳಿಸ್ತಾನೆ ಇರ್ಲಿಲ್ಲ ಅನ್ಸುತ್ತಿದ್ರು ಕೆಳಗಡೆ. ಇಲ್ಲಿ ಕರೆಂಟ್ ಇಲ್ಲ, ಕಿರ್ಚಾಡ್ತವ್ರೆ. ನಮ್ಗೆ ಹತ್ರಕ್ಕೂ ಹೋಗಕ್ಕಾಗಲ್ಲ. ಎಲ್ಲ ಅವ್ರು ಕೆಳಗಡೆ ಎಲ್ಲ ಸಿಗಾಕೊಂಡ್ಬಿಟ್ರ, ಹೊರಗಡೆ ಸಿಗಾಕೊಂಡ್ಬಿಟ್ರು. ಏನ್ ಬತ್ತನೆ ಅದ ಮೇಲ್ಗಡೆಯಿಂದ ಬಂಡೆ ಗಿಡ್ಡೆ ಮೈದಿ ಗಿಡಿ ಎಲ್ಲ ಮೇಲ್ಗಡೆ ಬತ್ತನೆ ಇದೆ. ಯಾರನ್ನ ನೋಡುವೆ. ನಿಜ. ನೀವು ಮೇಲ್ಗಡೆ ಇದ್ದಿದ್ದಕ್ಕೆ ಬಚಾವು ಅಂದ್ರೆ ಎಲ್ಲ ಇನ್ನೇನಿಲ್ಲ. ಬಚಾವ್ ಅಂದ್ರೆ ಜೀವ ಎಲ್ಲ ಉಳ್ಕೋತು, ಬಾಕಿ ಏನಿಲ್ಲ. ಎಲ್ಲ ಮನೆಯೆಲ್ಲ ಹೊರಟೋಯ್ತು. ಎಲ್ಲ ಮನೆಗೇನು ಏನಿಲ್ಲ, ಎಲ್ಲ ಧ್ವಂಸ ಆಗೋಯ್ತು. ಅಯ್ಯೋ. ಓಕೆ. ಈಗ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡಿತಾ ಇದ್ದೀರಾ ಸರ್? ನಾವೀಗ ಮೇಪಾಡಿ ಅಂದ್ಬಿಟ್ಟು ಇಲ್ಲಿ ಹೈಸ್ಕೂಲಲ್ಲಿ ಇದ್ವಿ. ಓಕೆ. ಸುಮಾರು ಕರ್ನಾಟಕದವ್ರು ಅಂದ್ರೆ ಕನ್ನಡಿಗರು ಎಷ್ಟು ಜನ ಇದ್ರು ಸರ್ ಅಲ್ಲಿ? ಕರ್ನಾಟಕದವರಿಗೆ ಸುಮಾರು ಜನ ಸತ್ತೋಗ್ಬಿಟ್ರು. ಅಯ್ಯೋ. ಓಕೆ. ಯಾರು ಏನು ಎತ್ತ ಅನ್ನೋದು ಇನ್ನು ಪತ್ತೆ ಹಚ್ತಾನೆ ಇದ್ದಾರೆ ಹಂಗಾರೆ? ಅಲ್ಲ, ಅಂದ್ರೆ ಚಾಮರಾಜನಗರದಿಂದ ರಾಮಸಮುದ್ರ 3 ಜನ, ರಾಣಿ ಮತ್ತೆ ಪುಟ್ಟಿದಮ್ಮ, ಒಬ್ರು ಮಾದೇವ್ ಅಂದ್ಬಿಟ್ಟು ಅವ್ರು 3 ಜನ. ಇನ್ನ ನಗರದವ್ರೆ ಒಂದು 2. ಚಾಮರಾಜನಗರದವ್ರೆ ಒಂದು ರತ್ನಮ್ಮ, ಒಂದು ರಾಜೇಂದ್ರ ಅಂದ್ಬಿಟ್ಟು. ಏನ್ ಕೆಲ್ಸಕ್ಕೆ ಹೋಗಿದ್ದೆ ಸರ್ ನೀವು ಅಲ್ಲಿ? ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವೆಲ್ಲ ಎಸ್ಟೇಟ್ ಕೆಲಸ, ತೋಟದಲ್ಲಿ. ಎಸ್ಟೇಟ್ ತೋಟ ಅದಲ್ಲ, ಎಸ್ಟೇಟ್ ನೋಡ್ಕೊಳಕ್ಕೆ ಅಂತ ಹೋಗಿದ್ರಿ? ಅಲ್ಲ, ಎಸ್ಟೇಟ್ ನೋಡ್ಕೊಳ್ಳಿ, ಅಲ್ಲಿ ಕೆಲಸ ಮಾಡೋದು ನಾವು. ನಾನು ಫ್ಯಾಕ್ಟ್ರಿ ಕೆಲಸ ಮಾಡ್ತೀನಿ, ಟೀ ಫ್ಯಾಕ್ಟ್ರಿಲಿ. ಅದು ಆರಿಸನ್ ಮಲಯಾಳಂ ಲಿಮಿಟೆಡ್ ಅಂತ ದೊಡ್ಡ ಕಂಪನಿ ಅದು. ಆ ಕಂಪ್ನಿ ನಾವು ಕೆಲಸ ಮಾಡೋದು. ಎಲ್ಲ ಅವರು TST ಎಲ್ಲ ಸುಮಾರು ಜನ ಈಗ ಸತ್ತೋಗಿರೋರು ಇದ್ದವರು ಸುಮಾರು ಜನ ಅಲ್ಲೇ ಕೆಲಸ ಮಾಡೋದು. ಅಂದ್ರೆ ಎಲ್ಲಾರು ಜೀವನಕ್ಕೋಸ್ಕರ ಹೋಗಿದ್ರು, ಜೀವನ ಮಾಡಕ್ಕೆ ಅಂತ, ಕೆಲಸ ಮಾಡಕ್ಕೆ ಅಂತ. ಹೌದು. ನಾನ್ ಬಂದಿದ್ದೀಗ ಕೇರಳಕ್ಕೆ 25 ವರ್ಷ ಆಗುತ್ತೆ. ಇಲ್ಲೇ ಬಂದು ಮನೆಗೇನೇನು ಸ್ವಲ್ಪ ದುಡ್ಡೆಲ್ಲ ಉಳಿಸಿ ಹಿಂಗೆ ಮನೆಗೇನೆ ಕಟ್ಟಿದ್ದು. ಮನೆಯೆಲ್ಲ ಕಟ್ಟಿದ್ದೆಲ್ಲ ಹೋಯ್ತು ಹಾಗಾದ್ರೆ? ಇಷ್ಟು ವರ್ಷ ದುಡ್ದಿದ್ದು ಜೀವ ಒಂದು ಉಳಿತಲ್ಲ ಅನ್ನೋದಷ್ಟೇ ಈಗ. ನಿಜ. ಓಕೆ. ನಿಜ ಬೇಸರ ಆಗುತ್ತೆ ನೀವು ಹೇಳೋದನ್ನ ಕೇಳ್ತಾ ಇದ್ರೆ, ಕಣ್ಣಿಗೆ ಕಟ್ಟದಂಗಿದೆ. ಓಕೆ, ನೀವು ಬದುಕುಳಿದು ಬಂದಿದ್ದೀರಿ, ಇದೇ ಅದೃಷ್ಟ ಅಂತ ಹೇಳ್ಬೋದು. ಧನ್ಯವಾದ ಮಹೇಶ್ ಅವ್ರು. ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಮೂಲಕ ಜನರಿಗೆ? ಜನರಿಗೆ ಏನ್ ಹೇಳೋದು, ನಾವು ಏನ್ ಹೇಳಕ್ಕಾಗ. ನಮ್ಮ ಜನಗಳು ಏನಾದ್ರು ಸಹಾಯ ಮಾಡಿ ಏನಾದ್ರು ಒಂದು ನಮ್ಮನೆ ಏನಿಲ್ಲ ಇರೋದಕ್ಕೆ ಏನಾದ್ರು ಒಂದು ದಾರಿ. ನಿಜ, ಜೀವನಕ್ಕೊಂದು ದಾರಿ ಬೇಕು, ಸರ್ಕಾರ ಕೂಡ ಒಂದು ಸಹಾಯ ಮಾಡಬೇಕು ಅಂತೀರಿ. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ, ಧನ್ಯವಾದಗಳು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ.
ನೋಡಿ, ಮಹೇಶ್ ಅವರು ಹೇಳೋದನ್ನ ಕೇಳ್ತಾ ಇದ್ರೇನೆ ಒಂದು ರೀತಿಯ ಗಾಬರಿ ಆಗುತ್ತೆ. ಕಣ್ಣು ಮುಂದೆನೆ ನೋಡ್ತಾ ಇದ್ದಂಗೆನೆ ಗುಡ್ಡ ಕುಸ್ದೇ ಬಿತ್ತು. ಬಂಡೆ ಕಲ್ಲುಗಳ ಮಧ್ಯೆ ಜನರು ಸಿಕ್ಕಾಕೊಂಡಿದ್ರು. ಅರ್ಚಾಟ ಕಿರ್ಚಾಟ, ಅವ್ರನ್ನ ಕಾಪಾಡೋದಕ್ಕಾಗಲಿಲ್ಲ. ಮನೆಗಳು ಇದೆಯಾ ಇಲ್ವಾ ಅನ್ನಂಗಾಯಿತು, ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತು. ಎಲ್ಲರೂ ಕೂಡ ಬಹುತೇಕರು ಬದುಕು ಕಟ್ಕೊಳ್ಳೋದಕ್ಕೆ ಹೋಗಿ ಅಲ್ಲಿ ನೆಲೆಸಿದ್ರು ಅನ್ನುವಂಥ ಮಾತನ್ನು ಹೇಳಿದ್ರು ಮಹೇಶ್ ಅವರು. ಅಂದರೆ ಒಂದು ಕೆಲಸವನ್ನು ಅರಸಿ ಹೋಗಿದ್ರು, ಆದರೆ ಈಗ ಕೆಲಸದ ಜೊತೆಗೆ ಜೀವವೂ ಕೂಡ ಹೋಗಿದೆ, ಕಣ್ಣು ಮುಂದೆಯೇ ಜೀವಗಳು ಹೋಗಿದೆ ಅನ್ನುವಂತಹ ಮಾತನ್ನು ಬದುಕುಳಿದು ಬಂದಂತಹ ಮಹೇಶ್ ಅವರು ಈ ಮೂಲಕ ಹಂಚಿಕೊಂಡಿದ್ದಾರೆ. ನೋಡಿ, ಈಗಲೂ ಕೂಡ ರಕ್ಷಣಾ ತಂಡ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಸೇತುವೆ ಎಲ್ಲ ಕೂಡ ಹೋಗ್ಬಿಟ್ಟಿದೆ, ಅಲ್ಲಿದ್ದಂತಹ ಒಂದು ಕನೆಕ್ಟಿಂಗ್ ಸೇತುವೆ ಇತ್ತು, ಅದೆಲ್ಲ ಕೊಚ್ಕೊಂಡು ಹೋಗಿರೋದ್ರಿಂದ ಅವರೇ ಒಂದು ಕೃತಕ ಸೇತುವೆಯನ್ನು ನಿರ್ಮಾಣ ಮಾಡಿಕೊಂಡು ಜೀವವನ್ನು ಪಣಕ್ಕಿಟ್ಟು ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಶವಗಳನ್ನು ಮೇಲೆತ್ತುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.